ವೀಕ್ಷಕರ, ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕಂಪಳದೇವರಟ್ಟಿ ಗ್ರಾಮದಲ್ಲಿ ಶ್ರೀ 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 ಪರಮಪೂಜ್ಯ ಬೋರೇಶ ಗುರೂಜಿಯವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ಸನ್ನಿಧಾನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಬೋರೇಶ ಗುರೂಜಿಯ ಧಾರ್ಮಿಕ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಕಲ ಸದ್ಭಕ್ತರು ಸೇರಿ ಬೋರೇಶ ಗುರೂಜಿಯವರ 11ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ದಿನಾಂಕ 26/3/2025 ನಡೆಸಲು ಪೂರ್ವಭಾವಿ ಸಭೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪೀಠಾಧ್ಯಕ್ಷರಾದ ಶ್ರೀ ಶಿವಮೂರ್ತಿ ಮಹಾಸ್ವಾಮಿಗಳು ಚಿಕ್ಕುಂತಿಮಠ, ಗೌರವ ಅಧ್ಯಕ್ಷರಾದ ಎಚ್ ನಾಗಪ್ಪನವರು ಮಾರುತಿನಗರ ಚಿತ್ರದುರ್ಗ, ಉಪಾಧ್ಯಕ್ಷರಾದ ಆರ್ ಬಾಬು ರಾಜೇಂದ್ರ ಪ್ರಸಾದ್ ತಾಯ್ಟೋಣಿ, ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಮಂಜುನಾಥ್ ಬೋಗೇನಹಳ್ಳಿ, ಸಹ ಕಾರ್ಯದರ್ಶಿಗಳಾದ ಯಲ್ಲಪ್ಪ ತಾಯ್ಟೋಣಿ, ಖಜಾನ್ಸಿ ಡಿಟಿ ತಿಪ್ಪೇಸ್ವಾಮಿ, ನಿವೃತ್ತ ಮುಖ್ಯ ಶಿಕ್ಷಕರು ದ್ಯಾವರಹಳ್ಳಿ, ನಿರ್ದೇಶಕರುಗಳಾದ ಸಂಜೀವಪ್ಪ ಕುಡತಿನಿ, ಎಚ್ ಹಂಪಣ್ಣ ರಾಮಸಾಗರಟ್ಟಿ, ಬಿ ದುರ್ಗಪ್ಪ ಬಸಾಪುರ ರಾಂಪುರ, ಗುರುಶಂಕರಪ್ಪ ಚಿಕ್ಕುಂತಿ, ಚಂದ್ರಪ್ಪ ಹಾಯ್ಕಲ್, ಈಶ್ವರಪ್ಪ ರಾಮದುರ್ಗ ದೊಡ್ಡಮಂಡ್ಲಹಳ್ಳಿ, ಅಂಜನಪ್ಪ ಮದಕರಿಪುರ, ಶ್ರೀಮತಿ ಸುಶೀಲಮ್ಮ ನೇರ್ಲಗುಂಟೆ ಹಾಗೂ ಚಿಕ್ಕುಂತಿ ಮಠದ ಸದ್ಭಕ್ತರು ಹಾಗೂ ಬೋರೇಶ ಗುರೂಜಿ ಧಾರ್ಮಿಕ ಸಂಸ್ಥೆಯ ಪದಾಧಿಕಾರಿಗಳು, ಬಂಡೆ ತಿಮ್ಲಾಪುರ ಸರ್ವ ಸದ್ಭಕ್ತರು ಶರಣೆಯರು ಸಕಾಲಕ್ಕೆ ಆಗಮಿಸಿ ಶ್ರೀಗಳ ಕಾರ್ಯಕ್ರಮವನ್ನು ಸಲಹೆ ಸೂಚನೆಗಳೊಂದಿಗೆ ಯಶಸ್ವಿಗೊಳಿಸಿದರು. ಕೂಡ್ಲಿಗಿ ವರದಿಗಾರರು ಜಿಎಚ್ ಚಂದ್ರಣ್ಣ ರಾಮಸಾಗರಟ್ಟಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬುದ್ಧಿ ಶರಣಾರ್ಥಿ. ನಾವು ಗರುಡ ನ್ಯೂಸ್ ಚಂದ್ರಣ್ಣ ರಾಮಸಾಗರಟ್ಟಿಯಿಂದ ಬಂದಿದ್ದೀವಿ. ಬೋರೇಶ ಗುರೂಜಿ ಧಾರ್ಮಿಕ ಮಠ ಸಂಸ್ಥಾನ ಮಠದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಗೊತ್ತಿದ್ದು ಬಂದಿದ್ವಿ ರೀ. ಆ ಕಾರಣಕ್ಕಾಗಿ ನೀವು ಆ ವಿಷಯ ಸಲುವಾಗಿ ಅದ್ರ ಬಗ್ಗೆ ಏನು ಮಾತಾಡ್ತೀರಿ ನೀವು? ಅದೇ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷ ಮಾರ್ಚ್ 26-25ನೇ ಸಾಲಿನಲ್ಲಿ ನಮ್ಮ ಒಂದು ಪೂರ್ವಭಾವಿ ಸಭೆ ಎಲ್ಲ ಕಮಿಟಿಯ ಸದಸ್ಯರನ್ನೆಲ್ಲ ಸೇರಿಸಿಬಿಟ್ಟು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಸಭೆ ಸೇರಿದ್ವಿ. ಈ ಸಭೆಯಲ್ಲಿ ಎಲ್ಲ ಗೌರವಾಧ್ಯಕ್ಷರು, ಕಾರ್ಯದರ್ಶಿ, ಖಜಾನ್ಸಿ, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರೆಲ್ಲ ಭಾಗವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ. ತುಂಬ ಸಂತೋಷ ಆಯ್ತು ರೀ. ನಿಮ್ಮ ಎಷ್ಟು ಜನ ಕಮಿಟಿ ಇದ್ದಾರೆ ರೀ? 13 ಜನ ಕಮಿಟಿಯಲ್ಲಿದ್ದೀವಿ. ನಾವೇ ಪೀಠಾಧ್ಯಕ್ಷರು, ನಮಗೆ ಅಧ್ಯಕ್ಷ ಸ್ಥಾನ. ನಿಮ್ಮ ಹೆಸರು ಏನು? ನಮ್ಮ ಹೆಸರು ಶಿವಮೂರ್ತಿ ಸ್ವಾಮಿ, ಚಿಕ್ಕುಂತಿ ಮಠ. ಮಠ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು ರೀ? ಎಷ್ಟು ಇಸ್ವಿಯಲ್ಲಿ ಆಗಿತ್ತು ರೀ? ಅದು 1994-95ನೇ ಸಾಲಿನಲ್ಲಿ ಅದು ಮಠ ಸ್ಥಾಪನೆ ಆಗಿರೋದು. ಅದಕ್ಕಿಂತ ಹಿಂದೆ ಏನು ಉದ್ಘಾಟನೆ ಏನು ಇರಲಿಲ್ಲ. ಅದರಿಂದ ಮುಂದೆ ವರ್ಷದ ಎಲ್ಲ ಸುಮಾರು 8 ಶಾಖಾ ಮಠ ಇದಾವೆ. ಒಂದು 10,000 ಭಕ್ತರಿದ್ದಾರೆ ಮಠಕ್ಕೆ. ನಿಮ್ಮ ಮಠಕ್ಕೆ ಮೂಲಭೂತ ಸೌಕರ್ಯಗಳೇನೋ ಸಮಸ್ಯೆ ಐತ್ರಿ? ಸಮಸ್ಯೆ ಇದೆ. ಈಗ ಸ್ವಲ್ಪ ಒಂದು 3 ಬಿಲ್ಡಿಂಗ್ ಮಾತ್ರ ಆಗಿವೆ. ಇನ್ನ ತಡೆಗೋಡೆ, ಇನ್ನ ಸಭಾಭವನ, ಒಂದು ಸ್ಟೇಜು, ಇನ್ನ ಹಲವಾರು ಭೋಜನ ಕೊರಡೆ ಇವೆಲ್ಲ ಸಮಸ್ಯೆ ಇದೆ. ಗುರುಜಿ, ನಿಮ್ಮ ರಾಜಕೀಯ ರಂಗದಲ್ಲಿ ನಿಮಗೆ ಯಾರಾದರೂ ಸಹಾಯ ಮಾಡಿದಾರ? ಮಾಡ್ಯಾರ. ಎಚ್ ಅಂಜನೇಯ ಸಾಹೇಬರು ಒಂದು ಬಿಲ್ಡಿಂಗ್ ಹಾಕಿ ಕೊಟ್ಟಾರ, ಒಂದು 10 ಲಕ್ಷದ್ದು. ತಿರುಗಿ ಜಡಿಪೇರ ಚಿಕ್ಕಬನಹಳ್ಳಿ ಜಡಿಪಿ ಮೊರಾರ್ಜಿ ಅವರು ಒಂದು 10 ಲಕ್ಷದ 3 ಲಕ್ಷದ ಬಿಲ್ಡಿಂಗ್ ಹಾಕಿ ಕೊಟ್ಟಾರೆ. ಗುರುಜಿ, ಇನ್ನ ಏನು ಮುಖ್ಯವಾದ ಕೇಳಬೇಕಾಗಿತ್ತಂದ್ರೆ, ನಿಮ್ಮ ಶಾಲೆ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ನಿಮಗೆ ರಾಜಕೀಯ ರಂಗದಲ್ಲಿ ಸಹಾಯ ಮಾಡಬಹುದ್ರಿ? ಮಾಡೋರು ಇದ್ದಾರೆ. ಕೊಠಡಿ ಅಭಾವ ಇರೋದ್ರಿಂದ ನಾವು ಸ್ವಲ್ಪ ತಡೆಗಟ್ಟಿದ್ವಿ. ಮತ್ತೆ ನಾನು ಕಾರ್ಯದರ್ಶಿಯನ್ನು ವೀಕ್ಷಣೆ ಮಾಡ್ತೇನೆ. ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮಸ್ಕಾರ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಹಾಂ ರೀ. ನೀವು ಈ ಮಠದಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ? ನಾವು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ. ಹಾಂ ರೀ. ಬೋರೇಶ ಗುರೂಜಿ ಧಾರ್ಮಿಕ ಸಂಸ್ಥೆ ಚಿಕ್ಕುಂತಿ ಮಠ ಅದು. ಹಾಂ ರೀ. 1986ರಿಂದ ಬೋರೇಶ ಗುರೂಜಿಗಳು ಅವರು ಅನೇಕ 12 ತಾಲೂಕುಗಳಲ್ಲಿ ರಾಜ್ಯದಾದ್ಯಂತ ಆಂಧ್ರ ಕರ್ನಾಟಕಗಳಲ್ಲಿ ನಡೆದಾಡಿ ಅವರ ಒಂದು ಸೇವೆ ಅಮೂಲ್ಯ, ಪವಿತ್ರ. ಇದುವರೆಗೂ ಅಲ್ಲಿ ಇನ್ನೂ ಅನೇಕ ಸೌಲಭ್ಯಗಳು ಸರ್ಕಾರದಿಂದ ಆಗಬೇಕಾಗಿತ್ತು. ನಮಗೆ ಬಹಳ ಕೊರತೆ ಇದೆ. ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ. ಜನಗಳ ಬಂದು ಹೋಗೋರಿಗೆ, ಒಂದು ಹೆಣ್ಮಕ್ಳಿಗೂ ಇನ್ನು ವ್ಯವಸ್ಥೆ ಬಹಳ ಅಲ್ಲಿ ಅಭಾವ ಇದೆ. ಅದಕ್ಕೋಸ್ಕರ ನಮಗೆ ಸರ್ಕಾರದ ವತಿಯಿಂದ ಅಲ್ಲಿ ಶೌಚಾಲಯದ ವ್ಯವಸ್ಥೆ, ಕಾಂಪೌಂಡು, ಒಂದು ಜ್ಞಾನ ಮಂದಿರ, ಅಲ್ಲಿ ಒಂದು ಅಡಿಗೆ ವ್ಯವಸ್ಥೆ, ಪಾಕಶಾಲೆ, ಒಂದು ಸ್ಟೇಜ್ ಬೇಕು ನಮಗೆ. ಕಾಂಪೌಂಡು, ಸ್ಟೇಜು. ಯಾವಾಗಾರ ಅಲ್ಲಿ ಮಾರ್ಚ್ 26 ನಾವು ಫಂಕ್ಷನ್ ಮಾಡಿದ್ರೆ ಶಾಮಿಯಾನ ಸಪ್ಲೈಯರ್ಸ್ ಅಲ್ಲಿ ಬೇರೆ ಕಡೆಯಿಂದ ತಂದು ಪೈಪ್ಗಳು ನೆಟ್ಟು ಅವ್ರಿಗೆ ಬಾಡಿಗೆ ಕೊಟ್ಟು ಮಾಡಬೇಕಾಗಿದೆ. ಅಲ್ಲಿ ನಮಗೆ ನಮ್ಮ ರಾಜಕೀಯ ವ್ಯಕ್ತಿಗಳಿಂದಾಗಲಿ ಸಹಕಾರ ಬೇರೆ ಕಡೆಯಿಂದ ಸಿಕ್ಕರೆ ಅಲ್ಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ. ತಿಂಗಳ ಒಳ್ಳೆ ಸತ್ಸಂಗ ನಡೀತದ, ಪ್ರವಚನ, ಭಜನೆ,
ಅಲ್ಲಿ ವೃದ್ಧಾಪ್ಯ ವಯಸ್ಸಾಗಿರೋರು ಸುಮಾರು ಜನ ಅಲ್ಲಿ ಬಂದು ಅಲ್ಲಿ ಒಂದು ಜ್ಞಾನವನ್ನು ಪಡ್ಕೊಳ್ಳೋದಲ್ದ ಅನ್ನದಾಸೋಹ ಸಹ ಅಲ್ಲಿ ನಡೀತದ. ಅಲ್ಲಿ ಬಹಳ ಇಹ ಪರಗಳ ಎರಡರಲ್ಲಿಯೂ ಜ್ಞಾನ ದೀಪವಾಗಿರ್ತಕ್ಕಂಥ ಒಂದು ಮಠ ಅದು. ಆದ್ರೂ ಕಲ್ಲಿನೊಳಗಡೆ ಬೆಂಕಿಯಂತೆ, ಶಬ್ದದೊಳಗಡೆ ನಿಶ್ಶಬ್ದದಂತೆ ಅದು ಅಡಕವಾಗಿದೆ ನೋಡ್ರಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತ ಅನ್ನಂಗಾಗಿದೆ ನಮ್ಮ ಪರಿಸ್ಥಿತಿ. ಅಲ್ಲಿ ಇಂಟೀರಿಯರ್ ಪ್ಲೇಸ್ ಅದು, ಬಸ್ಸಿನ ವ್ಯವಸ್ಥೆ ಇಲ್ಲ, ಆಟೋದ ವ್ಯವಸ್ಥೆ ಇಲ್ಲ. ಅಗಸ ನೀರೊಳಗಿದ್ದು ಹರಿಯ ನದಿಯಾಗ ನಿಂತ್ಕೊಂಡದಾನೆ, ಬಾಯಾರಿ ಸತ್ತ. ಹಂಗಾಗಿದ್ರಿ ಅಧ್ಯಾತ್ಮದಲ್ಲಿ ಬೇರೆ ಮಠಗಳಾಗಿದ್ರೆ ಇಷ್ಟೊತ್ತಿಗೆ ಅದಕ್ಕೆಷ್ಟು ಬಿಲ್ಡಿಂಗ್ಗಳು, ಎಷ್ಟು ಅಲ್ಲಿ ಒಂದು ಬೆಳವಣಿಗೆ ಆಗ್ತಿತ್ತು. ಆದ್ರೆ ನಾವು ಬಹಳ ಕೊರತೆಯನ್ನು ಅನುಭವಿಸ್ಕೊಂಡು ಅಲ್ಲಿ ಒಂದು ಸತ್ಸಂಗ ಸೇರ್ಕೊಂಡು ಅನೇಕ ಮಠಗಳನ್ನ ಅಲ್ಲಿ ಕರೆಸ್ಕೊಂಡು ಪ್ರವಚನ ಕೀರ್ತನೆಗಳನ್ನು ನಾವು ಮಾಡ್ಕೊಂತ ಇದೀವಿ ಅಲ್ಲಿ. ಆಯ್ತು ಬುದ್ಧಿ, ಮತ್ತೆ ಇನ್ನೊರು ಭೇಟಿ ಮಾಡ್ತೇನ್ರಿ. ಬುದ್ಧಿ ಶರಣಾರ್ಥಿ ಬುದ್ಧಿ. ನಿಮ್ಮ ಹೆಸರು ಬುದ್ಧಿ? ನಮ್ಮ ಹೆಸರು ಅಂಪಣ್ಣರ್ ಅಂತ ಸರ್. ರೀ, ಏನಂತಂದ್ರೆ ಇದಕ್ಕೂ ಶಿವಮೂರ್ತಿ ಸ್ವಾಮಿಗಳ ಮುಂಚೆ ಯಾವ ಸ್ವಾಮಿಯರು ಉತ್ತರಾಧಿಕಾರಿ ಆಗಿದ್ರು? ಅವು ಶಿವಮೂರ್ತಿ ಸ್ವಾಮಿಗಳಿಂತ ಮುಂಚೆ ಯಾರು ಇದ್ದಲ್ರಪ್ಪ, ಅಪ್ಪನವ್ರು ಇದ್ರು. ಅವ್ರಿಗೆ ವಯಸ್ಸು ಎಷ್ಟು ಇರ್ಬೋದು? ಅವ್ರಿಗೆ ಅಪ್ಪರಿಗೆ ಒಂದು 113 ವರ್ಷ ವಯಸ್ಸಿತ್ತು. ಮೂಲತಃ ಕೆಲಸ ಏನ್ರಿ ಮೊದಲು? ಅವರು ಮೂಲ ಪಾಪ ಅವರು ಕಾಯಕ ಕೊಲಿಮೆ ಕೆಲಸ ಮಾಡ್ತಿದ್ರು. ಕೊಲಿಮೆ ಕೆಲಸ ಮಾಡ್ಕೊಂತಲೇನೆ ಅಪ್ಪನವರು ಎಲ್ಲಾ ಭಕ್ತಾದಿಗಳಿಗೆ ಹೊಂದಿಸಿಕೊಂಡು ಅವರು ಹಂಗೆಲ್ಲಪ್ಪ ಬಿಸಿಲು ಹೋಗೋ ಮುಂದಿನ ನಳ್ಳಿ ಕರೆದು ಇದು ಅಜ್ಞಾನದಿಂದ ಬದುಕಬಾರ್ರಪ್ಪ, ಜ್ಞಾನದಿಂದ ಬದುಕ್ರ ಅಂತಂದೇಳಿ ಎಲ್ಲಾ ಜಾತಿಯವರಿಗೂ ಅವರು ಗುರುದೀಕ್ಷವನ್ನು ನೀಡಿ ಅವರು ಮುಂದೆ ಉದ್ಭವ ಮಾಡಿದ್ದಾರೆ ಸ್ವಾಮಿ. ಅಪ್ಪರೇ, ನಿಮಗೆ ಅವರು ತಾತರ ಒಡನಾಟ ಇತ್ತು? ಒಡನಾಟಿದ್ ಸ್ವಾಮಿ. ನಾವು ಎಲ್ಲಿಗೆ ಹೋಗ್ಲಿ ಸತ್ತಿದ್ರು ಸ್ವಾಮಿ, ಬಾಪ ಹೋಗೋಣ ಅಂತಂದೇಳಿ ಆ ಕಡೆ ಕೂಡ್ಲಿಗಿ ತಾಲೂಕಿನಾಗೆ ಸಂಗ್ಲಾಪುರ ಮತ್ತೆ ನಿಂಗನಹಳ್ಳಿ, ಕೊರ್ತುರಟ್ಟಿ ಎಲ್ಲಾ ಭಾಗಕ್ಕೂ ಜೊತೆಗೆ ನಡ್ಕೊಂಡು ಹೋಗ್ತಿದ್ವಿ. ಬುದ್ಧಿಯವರೇ, ನಿಮ್ಮ ಅಪ್ಪಾಜರಿ ಅವರಿಗೆ ಸಂಬಂಧ ಇತ್ತು? ಅವ್ರ ಸಂಬಂಧ ಇತ್ತು. ನಮ್ಮ ಅಪ್ಪಾಜರೇ ಅವರಿಗೆ ಫಸ್ಟ್ನೇ ಶಿಶುಮಗನಾಗಿ ನಮ್ಮ ಬಜ್ಜಪ್ಪ ತಾತ ಅಂತಂದೇಳಿ ನಮ್ಮ ತಂದೆಯವರು ಇದ್ರಪ್ಪ, ಫಸ್ಟ್ ಇದ್ರಪ್ಪ. ಆಯ್ತು ಬುದ್ಧಿ. ಅಮರ ಶರಣಾರ್ಥಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುಶೀಲಮ್ಮ ಅಂತೇಳಿ. ನಮಗೆ ಆ ಮಠದಿಂದ ಸುಮಾರು ನಮ್ಮ ಮಹಿಳೆಯರಿಗೆ ತುಂಬಾ ತೊಂದರೆ ಆಗ್ತಿದೆ. ಅಲ್ಲಿ ನಮಗೆ ಒಳ್ಳೆ ಒಂದು ಬಿಲ್ಡಿಂಗ್ ಬೇಕಾಗಿದೆ, ಮತ್ತೆ ಶೌಚಾಲಯಗಳು ಬೇಕಾಗಿದೆ, ಮತ್ತೆ ಇನ್ನು ಸರ್ಕಾರದಿಂದ ನಮಗೆ ಅಲ್ಲಿ ತುಂಬಾ ಅನುಕೂಲಗಳು ಬೇಕಾಗಿದೆ. ಯಾಕೆಂದ್ರೆ ತುಂಬಾ ಇಂಟೀರಿಯರ್ ಇರೋದ್ರಿಂದ ಅಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ. ಅಲ್ಲಿ ಯಾವುದೇ ಸರ್ಕಾರ ಅದನ್ನ ನೋಡಿ ಅದನ್ನ ಮುಂದಿನ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಗಮನಕ್ಕೆ ತಗೊಂಡಿಲ್ಲ. ಹಾಗಾಗಿ ನಮ್ಗೆ ಸರ್ಕಾರದವರಾಗಿರ್ಬೋದು ಮತ್ತೆ ಅಧಿಕಾರಿಗಳಾಗಿರ್ಬೋದು ಅಲ್ಲಿ ಒಳ್ಳೆ ವ್ಯವಸ್ಥಿತವಾದಂತ ಒಂದು ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕಾಗಿ ನನ್ನ ಒಂದೆರಡು ಮಾತು. ತುಂಬಾ ಧನ್ಯವಾದ ಮೇಡಮ್ ಅವರೇ, ನಿಮಗೆ ಧನ್ಯವಾದಗಳು. ಆದ್ರೆ ಈ ಕಮಿಟಿ ಪರವಾಗಿ ನಮ್ಮ ಗೌರವ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶರಣರು ಮಾತಾಡ. ಸ್ವಾಮಿ ನಮಸ್ಕಾರ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಎಚ್ ನಾಗಪ್ಪ ಅಂತ, ಮಾರುತಿನಗರ, ಚಿತ್ರದುರ್ಗ. ಆದ್ರೆ ಮುಖ್ಯವಾಗಿ ಇಲ್ಲಿ ನಮಗೆ ಅಲ್ಲಿ ಮಠದಲ್ಲಿ ನೀರಿನ ವ್ಯವಸ್ಥೆ ಇದೆ ರೀ? ಒಂದೇ ಒಂದು ನೀರಿನ ವ್ಯವಸ್ಥೆ, ಒಂದೇ ಒಂದು ಅದು ಜಾಸ್ತಿ ಸಾಮಾನ್ಯ ಎಲ್ಲದಕ್ಕೂ ಆಗೋದಿಲ್ಲ. ಇನ್ನು ಮತ್ತೆ ಬೋರ್ ಬೇಕಂತ ನಾವು ಅಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನ ಕೇಳ್ಕೊಂಡಿದ್ವಿ. ಆಯ್ತು ಮಾಡಿಸ್ಕೊಡೋಣ ಅಂತ ಹೇಳಿದ್ರು. ಆದರೂ ಅವರು ಮುಂಜಾಗ್ರತೆ ಅವರು ಅದಕ್ಕೆ ಕಾರ್ಯನಿರೂಪಣೆ ಆಗಲಿಲ್ಲ ಅವರು. ಸರ್, ನಿಮ್ಮ ಕಮಿಟಿ ಟ್ರಸ್ಟಿಂದ ಟ್ರಸ್ಟ್ ಅಲ್ಲ ಸರ್, ನಿಮ್ಮ ರಿಜಿಸ್ಟ್ರಿಂದ ನಿಮ್ಮ ಸಂಘ ರಿಜಿಸ್ಟರ್ ಆಗಿತ್ತಲ್ಲ, ಅದರಿಂದ ಏನಾದ್ರು ಸೌಲಭ್ಯಗಳು ಸರ್ಕಾರದಿಂದ ಸ್ವಲ್ಪ ಪಡ್ಕೊಳ್ಳಿ? ಸೌಲಭ್ಯ ಆಗಬೇಕಾಗಿತ್ತು. ಹಿಂದೆ ಬಿಜೆಪಿ ಸರ್ಕಾರದಿಂದ